ಹಲೋ ಎವ್ರಿವನ್, ಡಾಕ್ಟರ್ ಪದ್ಮನಾಭ್ ಭಟ್. ಇವತ್ತು ನಾನು ಮಾತಾಡಲಿಕ್ಕೆ ಹೋಗುವಂತಹ ವಿಷಯ ಕ್ಯಾಲ್ಶಿಯಂ ಮತ್ತು ವಿಟಮಿನ್ ಡಿ. ನಮ್ಮ ಆರೋಗ್ಯದ ಮೇಲೆ ಕ್ಯಾಲ್ಶಿಯಂ ಮತ್ತು ವಿಟಮಿನ್ ಡಿಯ ರೋಲ್ ಏನು, ಅದರ ಅವಶ್ಯಕತೆ ಯಾಕೆ ಇದೆ, ನಮ್ಮ ದೇಹಕ್ಕೆ ಯಾಕೆ ಬೇಕು, ಮತ್ತು ಈ ಕ್ಯಾಲ್ಶಿಯಂ ಮತ್ತು ವಿಟಮಿನ್ ಡಿಗಳು ಯಾವುದರಲ್ಲಿ ಸಿಗ್ತವೆ ನಮಗೆ, ಮತ್ತು ಅದು ಕಮ್ಮಿ ಆದಾಗ ದೇಹಕ್ಕೆ ಅದರ ಪ್ರಮಾಣ ಕಮ್ಮಿಯಾಗಿ ಒದಗಿದಾಗ ಏನೆಲ್ಲ ಅದರ ದುಷ್ಪರಿಣಾಮಗಳು ಆಗಬಹುದು ಎಂಬುದನ್ನು ಸ್ವಲ್ಪ ತಿಳಿದುಕೊಳ್ಳೋಣ. ಕ್ಯಾಲ್ಶಿಯಂ ಅಂದ ತಕ್ಷಣ ನಿಮಗೆ ಫಸ್ಟ್ ಜ್ಞಾಪಕ ಬರೋದು ಬೋನ್ ಬೆಳವಣಿಗೆಗೆ ಬೇಕು. ನಮ್ಮ ದೇಹದಲ್ಲಿ ಎಲುಬುಗಳು, ಬೋನ್ಗಳು ಸ್ಟ್ರಾಂಗ್ ಆಗಬೇಕಾದ್ರೆ ಕ್ಯಾಲ್ಶಿಯಂ ಬೇಕು, ಹಲ್ಲುಗಳು ಸ್ಟ್ರಾಂಗ್ ಆಗಬೇಕಾದ್ರೆ ಕ್ಯಾಲ್ಶಿಯಂ ಬೇಕು ಅನ್ನೋದು ನಿಮಗೆ ಬೇಸಿಕ್ಕಾಗಿ ಎಲ್ರಿಗೂ ಗೊತ್ತಿರುವಂಥ ವಿಷಯ. ಹಾಗಾದರೆ ಈ ಕ್ಯಾಲ್ಶಿಯಂ ಅನ್ನೋದು ಹೇಗೆ ಸಿಗ್ತದೆ ನಮಗೆ, ನ್ಯಾಚುರಲ್ಲಾಗಿ ಹೇಗೆ ಸಿಗ್ತದೆ? ಕ್ಯಾಲ್ಶಿಯಂ ಅನ್ನೋದು ಸಾಧಾರಣ ಮಟ್ಟಿಗೆ ಹಾಲು, ಮೊಸರು, ಬೆಣ್ಣೆ ಇತ್ಯಾದಿ ಹಾಲಿನ ಉತ್ಪನ್ನಗಳಲ್ಲಿ ಕ್ಯಾಲ್ಶಿಯಂ ಜಾಸ್ತಿ ಇರ್ತದೆ. ಆದ್ದರಿಂದಲೇ ಬೆಳೆಯುವ ಮಕ್ಕಳಿಗೆ ಜಾಸ್ತಿ ಹಾಲು ಕೊಡಿ ಅಂತ ನಾವು ಹೇಳ್ತೀವಿ ಅಲ್ವಾ. ಸೊ ಕ್ಯಾಲ್ಶಿಯಂ ನ್ಯಾಚುರಲ್ಲಾಗಿ ಮಿಲ್ಕ್ ಮತ್ತು ಮಿಲ್ಕ್ ಪ್ರಾಡಕ್ಟ್ಸ್ ಇದರಲ್ಲಿ ಜಾಸ್ತಿ ಸಿಗ್ತದೆ. ಆಮೇಲೆ ಮನುಷ್ಯನಿಗೆ ಕ್ಯಾಲ್ಶಿಯಂ ಸಾಕಷ್ಟು ಇದ್ದಾಗ ಮೂಳೆಗಳು ಚೆನ್ನಾಗಿ ಬೆಳೀತವೆ. ಕಮ್ಮಿ ಕ್ಯಾಲ್ಶಿಯಂ ಸಿಕ್ಕಿದಾಗ ಏನಾಗ್ತದೆ, ಮೂಳೆಗಳು ವಯಸ್ಸಾಗ್ತಾ ಸವೆಯುತ್ತವೆ. ಕೆಲವರಿಗೆ ತುಂಬ ವಯಸ್ಸಿಗೆ ಮುಂಚೆನೇ ಸವಿತದೆ. ಯಾಕೆಂದರೆ ಕ್ಯಾಲ್ಶಿಯಂ ಕಮ್ಮಿ ಆಗಿಬಿಟ್ಟು. ಮತ್ತು ಬೋನ್ ವೀಕ್ ಆಗ್ತದೆ. ಬೋನ್ ಸ್ಟ್ರಾಂಗ್ ಆಗಬೇಕಾದ್ರೆ ಕ್ಯಾಲ್ಶಿಯಂ ಬೇಕು. ಕ್ಯಾಲ್ಶಿಯಂ ಯಾವ ರೂಪದಲ್ಲಿ ಅಂದರೆ ಕ್ಯಾಲ್ಶಿಯಂ ಕಾರ್ಬೋನೇಟು, ಕ್ಯಾಲ್ಶಿಯಂ ಮ್ಯಾಲಿಯೇಟು ಅಂತ ಬೇರೆ ಬೇರೆ ಕಾಂಪೌಂಡ್ಗಳು ಇರ್ತವೆ. ಸೊ ಇವುಗಳು ಮತ್ತು ಎಗ್ನಲ್ಲಿರ್ತದೆ, ಮಶ್ರೂಮ್ಸಲ್ಲಿರ್ತದೆ, ಹೀಗೆ ಹಲವಾರು ಸೋರ್ಸಸ್ ಇರ್ತವೆ. ಸೊ ಅದನ್ನು ನಿಗದಿತ ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ನಾವು ತಗೊಳ್ತಾ ಇದ್ದರೆ ಹಲ್ಲುಗಳು ಮತ್ತು ಮೂಳೆಗಳು ಗಟ್ಟಿಮುಟ್ಟಾಗ್ತವೆ. ಮಕ್ಕಳಿಗೆ ನ್ಯಾಚುರಲ್ ಬೆಳವಣಿಗೆ ಅಂದರೆ ಸ್ವಾಭಾವಿಕವಾದಂತಹ ಬೆಳವಣಿಗೆ ಉಂಟಾಗ್ತದೆ. ಇಲ್ಲಾಂದರೆ ಬೆಳವಣಿಗೆ ಕುಂಠಿತವಾಗ್ತದೆ ಅಲ್ವಾ. ಸೊ ಹೀಗೆ ಕ್ಯಾಲ್ಶಿಯಂ ನಮ್ಮ ಸಾಮಾನ್ಯ ಜೀವನಕ್ಕೆ ಅತಿ ಮುಖ್ಯವಾದಂತಹ ಒಂದು ಲವಣಾಂಶ. ಕ್ಯಾಲ್ಶಿಯಂ ಒಂದು ಲವಣಾಂಶ. ಈ ಕ್ಯಾಲ್ಶಿಯಂ ಜೊತೆ ಇನ್ನು ಏನು ಬೇಕಾಗ್ತದೆ? ಕ್ಯಾಲ್ಶಿಯಂ ಜೊತೆ ವಿಟಮಿನ್ ಡಿ ಕೂಡ ಬೇಕಾಗುತ್ತೆ. ಬೇರೆ ಎಲ್ಲ ವಿಟಮಿನ್ಗಳು ನಾವು ಮಾತಾಡ್ತೀವಿ, ವಿಟಮಿನ್ ಎ ಬಿ ಸಿ ಇ ಡಿ ಈ ಥರ ಎಲ್ಲ ವಿಟಮಿನ್ಗಳು, ವಿಟಮಿನ್ ಕೆ, ಹೀಗೆ ಹಲವಾರು ವಿಟಮಿನ್ಗಳು ಇರ್ತವೆ. ಕಳೆದ ಇದರಲ್ಲಿ ನಾವು ವಿಟಮಿನ್ ಎ ಬಗ್ಗೆ ಮಾತಾಡಿದ್ದೆ. ಹಾಗೆ ಎಲ್ಲಾದರೂ B12 ಬಗ್ಗೆ ಮಾತಾಡಿದ್ದೀನಿ. ಬಿ ಕಾಂಪ್ಲೆಕ್ಸ್ ಅಂತ ಅಂದರೆ ಅದರಲ್ಲಿ ಒಂದಷ್ಟು ಇರ್ತದೆ. B12 ಅದು ಬಹಳ ಮುಖ್ಯ ನಮಗೆ, ಅದ್ರ ಬಗ್ಗೆ ಮಾತಾಡಿದ್ದೀನಿ. ಸೊ ಈ ಕ್ಯಾಲ್ಶಿಯಂ ಜೊತೆ ನಮ್ಮ ಮೂಳೆಯನ್ನು ಗಟ್ಟಿ ಮಾಡಲಿಕ್ಕೆ ಕ್ಯಾಲ್ಶಿಯಂ ಜೊತೆ ಇನ್ನೇನು ಬೇಕಾಗ್ತದೆ? ಕ್ಯಾಲ್ಶಿಯಂ ಜೊತೆ ವಿಟಮಿನ್ ಡಿ ಬೇಕಾಗ್ತದೆ. ವಿಟಮಿನ್ ಡಿ ನಾರ್ಮಲ್ ಆಗಿ ಹೇಗೆ ಸಿಗ್ತದೆ ನಿಮಗೆ? ವಿಟಮಿನ್ ಡಿ ಕೇವಲ ಪ್ರಾಣಿಜನ್ಯ ವಸ್ತುಗಳಲ್ಲಿ ಸಿಗ್ತವೆ. ಫಿಶ್, ಎಗ್, ಹೀಗೆ ಪ್ರಾಣಿಜನ್ಯ ವಸ್ತುಗಳಲ್ಲಿ ವಿಟಮಿನ್ ಡಿ ಸಿಗ್ತದೆ ನಿಮಗೆ. ಹಾಗಾದರೆ ನ್ಯಾಚುರಲ್ ಆಗಿ ವಿಟಮಿನ್ ಡಿ ಸಿಗೋದು ಯಾವುದು? ನ್ಯಾಚುರಲ್ ಆಗಿ ವಿಟಮಿನ್ ಡಿ ಸಿಗುವುದು ಸೂರ್ಯನ ಕಿರಣದ ಮೂಲಕ. ಸೂರ್ಯನ ಕಿರಣದಲ್ಲೇ ವಿಟಮಿನ್ ಡಿ ಇರುವುದಿಲ್ಲ. ಸೂರ್ಯನ ಕಿರಣ ನಮ್ಮ ಚರ್ಮಕ್ಕೆ ಒಂದು ಪರ್ಟಿಕ್ಯುಲರ್ ಆ್ಯಂಗಲ್ನಲ್ಲಿ ಬಿದ್ದಾಗ, ಉದಾಹರಣೆಗೆ ಬೆಳಿಗ್ಗೆ 7:30ಯಿಂದ 9 ಗಂಟೆ ತನಕ, ಆವಾಗ ಸೂರ್ಯನ ಕಿರಣ ನಮ್ಮ ಮೈ ಮೇಲೆ ಬಿದ್ದರೆ ಅಲ್ಟ್ರಾ ವೈಲೆಟ್ ರೇಸ್ ಅಂತ ಇರ್ತದೆ. ಈ ಅಲ್ಟ್ರಾ ವೈಲೆಟ್ ರೇಸು
ಚರ್ಮದ ಮೇಲೆ ಬಿದ್ದಾಗ ಚರ್ಮದಲ್ಲಿ ವಿಟಮಿನ್ ಡಿ ಮ್ಯಾನುಫ್ಯಾಕ್ಚರ್ ಆಗ್ತದೆ. ಈ ಒಂದು ಪಾಯಿಂಟನ್ನು ಜ್ಞಾಪಕ ಇಟ್ಕೊಳ್ಳಿ. ಅಂದರೆ ಅದು ಆ್ಯಂಗಲ್ನಲ್ಲಿ ಬೀಳಬೇಕು. ಲೈಟ್ ಡೈರೆಕ್ಟಾಗಿ ಮಧ್ಯಾಹ್ನ ಬಿಸಿಲಲ್ಲಿ ಹೋಗಿ ಕೂತ್ಕೊಂಡ್ರೆ ಏನಾಗಲ್ಲ, ಸನ್ ಬರ್ನ್ ಆಗ್ತದೆ. ಆ್ಯಂಗಲಲ್ಲಿ ಅಂದರೆ ಬೆಳಿಗ್ಗೆ 7-7:30 ಆ ಟೈಮ್ನಲ್ಲಿ ವಾಕಿಂಗ್ ಹೋಗ್ತಿರಲ್ವ, ಅದು ಟೈಮು ಬೆಸ್ಟ್ ಟೈಮು. ಸೊ ವಾಕಿಂಗ್ ಹೋಗುವಾಗ ಯಾವಾಗಲೂ ಮಿನಿಮಮ್ ಬಟ್ಟೆಯಲ್ಲಿ ಹೋಗಿ, ಒಂದು ಚಡ್ಡಿನೋ ಏನಾದರೂ ಹಾಕ್ಕೊಂಡು ಹೋಗಿ. ಹೆಂಗಸರು ಆದಷ್ಟು ಮಿನಿಮಮ್ ಬಟ್ಟೆಯಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಬಟ್ಟೆ, ಅವಶ್ಯಕವಾಗಿರುವಂತಹಷ್ಟು ಬಟ್ಟೆಗಳನ್ನು ಹಾಕ್ಕೊಂಡು ಹೋಗಿ. ಇಲ್ಲ ಅಂದರೆ ಮನೆಯಲ್ಲೇ ಟೆರೆಸ್ ಮೇಲೆ ಕೂತ್ಕೊಳ್ಳಿ. ಆ ಟೈಮಲ್ಲಿ ಹೆಂಗಸರು ಭಾಳ ಬ್ಯುಸಿಯಾಗಿರ್ತಾರೆ, ಎಲ್ಲರೂ ಬ್ಯುಸಿಯಾಗಿರ್ತಾರೆ. ಸೊ ಸಾಯಂಕಾಲ ಆವಾಗಲೂ ಬೆಳಗ್ಗೆ ಈ ಕಡೆಯಿಂದ ಬರ್ತದೆ, ಸಾಯಂಕಾಲ ಈ ಸೈಡ್ನಿಂದ ಬರ್ತದೆ. ಸೊ ಆವಾಗ ನೀವು 4:15 ನಂತರದ ಬೆಳಕು ಸಾಧಾರಣ ಮಟ್ಟಿಗೆ ಒಂದು ಆ್ಯಂಗಲ್ನಲ್ಲಿ ಬಂದು ಬೀಳ್ತದೆ. ಡೈರೆಕ್ಟಾಗಿ ಸ್ಕಿನ್ ಮೇಲೆ ಬೀಳೋದಿಲ್ಲ, ಆ್ಯಂಗಲ್ನಲ್ಲಿ ಬಂದು ಬೀಳ್ತದೆ. ಈ ಆ್ಯಂಗಲ್ನಲ್ಲಿ ಬಂದು ಬೀಳುವಂತಹ ಸೂರ್ಯನ ಕಿರಣದಲ್ಲಿ ಅಲ್ಟ್ರಾ ವೈಲೆಟ್ ರೇಸ್ ಅಂತ ಒಂದು ಸ್ಪೆಷಲ್ ರೇಸ್ ಇದೆ. ಆ ಸ್ಪೆಷಲ್ ಆಗಿರುವಂಥ ರೇಸ್ಗಳು ಬಂದು ಚರ್ಮದ ಮೇಲೆ ಬಿದ್ದಾಗ ನಾನು ಆಗಲೇ ಹೇಳಿದಂತೆ ವಿಟಮಿನ್ ಡಿ ಉತ್ಪತ್ತಿಯಾಗುತ್ತದೆ. ಇದು ವಿಟಮಿನ್ ಡಿಯ ವಿಶೇಷ ಒಂದು ಗುಣ. ಸೋರ್ಸ್ ಆಫ್ ವಿಟಮಿನ್ ಡಿ, ಸನ್ಲೈಟ್ ವೆನ್ ಇಟ್ ಫಾಲ್ಸ್ ಆನ್ ಸ್ಕಿನ್. ಸನ್ಲೈಟ್ ಇಟ್ ಸೆಲ್ಫ್ ಡಸ್ ನಾಟ್ ಕಂಟೈನ್ ವಿಟಮಿನ್ ಡಿ. ಜ್ಞಾಪಕ ಇಟ್ಕೊಳ್ಳಿ ಇದನ್ನು. ಭಾಳ ಜನ ಆ ಥರ ಅರ್ಥಕೊಂಡು ಸೂರ್ಯನ ಕಿರಣ ಅದರಲ್ಲಿ ವಿಟಮಿನ್ ಡಿ ಇದೆ ಅಂತ ಹೇಳಿಬಿಟ್ಟು, ಇಲ್ಲ, ಅದು ಒಂದು ಪರ್ಟಿಕ್ಯುಲರ್ ಆ್ಯಂಗಲ್ನಲ್ಲಿ, ಪರ್ಟಿಕ್ಯುಲರ್ ಕೋನದಲ್ಲಿ ಚರ್ಮದ ಮೇಲೆ ಬಿದ್ದಾಗ ವಿಟಮಿನ್ ಡಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಈ ವಿಟಮಿನ್ ಡಿನಲ್ಲಿ ಕೂಡ D3 ಅನ್ನುವಂಥದ್ದು ಒಂದು ಐಟಮ್ಮು ಬಹಳ ಮುಖ್ಯ. ಇದು D3 ಅದನ್ನೆಲ್ಲ ನಾವು ಸೂರ್ಯನ ಕಿರಣಕ್ಕೆ ಈಗ ಯಾರು ಸಾಯಂಕಾಲ ಹೊತ್ತಲ್ಲಿ ಎಲ್ಲರೂ ಫ್ರೀ ಇರೋದಿಲ್ಲಲ್ಲ, ಅದರಲ್ಲಿ ಪರ್ಟಿಕ್ಯುಲರ್ಲಿ ಯುವಕರು, ವಯಸ್ಸಾದವರು ವಾಕಿಂಗ್ ಹೋಗ್ತಾ ಇರ್ತಾರೆ. ಬ್ಯುಸಿ ಹೌಸ್ ವೈಫ್ಸು ಬೆಳಗ್ಗೆ ಸಾಯಂಕಾಲ ವಾಕಿಂಗ್ ಹೋಗಿ ಅಂತ ಹೇಳಿದ್ರೆ ಯಾರು ಹೋಗ್ತಾರೆ? ಸೊ ನಾವು ಮಕ್ಕಳಿಗೆ ಹಾಲಿನ ಮೂಲಕ ಸಿಗ್ತದೆ ಕ್ಯಾಲ್ಶಿಯಮ್ಮು, ಆಮೇಲೆ ಮಕ್ಕಳು ಬಿಸಿಲಲ್ಲಿ ಆಟ ಆಡ್ತಾರೆ, ಸೊ ಹೇಗೋ ಸಿಗ್ತದೆ. ಆದರೆ ನಾವು ಕೆಲಸ ಮಾಡುವಂತಹ ಕೆಲವು ಉದ್ಯೋಗದಲ್ಲಿ ಫಾರ್ ಎಕ್ಸಾಂಪಲ್ ರೈತ ಬೆಳಗ್ಗೆ 7 ಗಂಟೆ ಎದ್ದು ಹೋದರೆ ಸಾಯಂಕಾಲ 6 ಗಂಟೆಗೆ ವಾಪಸ್ ಬರ್ತಾನೆ. ನನಗೆ ಬೇಕಾದಷ್ಟು ಅವನಿಗೆ ವಿಟಮಿನ್ ಡಿ ಸಿಗುತ್ತಲ್ವ. ಆಮೇಲೆ ಅವನು ತಿನ್ನುವ ಆಹಾರದಲ್ಲಿ ಕೂಡ ಇರುತ್ತೆ. ಸೊ ತಿನ್ನುವ ಆಹಾರದಲ್ಲಿ ವಿಟಮಿನ್ ಡಿ ಇರೋದಿಲ್ಲ, ಕ್ಯಾಲ್ಶಿಯಂ ಇರ್ತದೆ. ಸೊ ಕ್ಯಾಲ್ಶಿಯಂ ವಿತ್ ವಿಟಮಿನ್ ಡಿ ಚೆನ್ನಾಗಿ ಕೆಲಸ ಮಾಡ್ತದೆ. ಈ ಕ್ಯಾಲ್ಶಿಯಮ್ಗೂ ವಿಟಮಿನ್ ಡಿಗೂ ಏನು ಸಂಬಂಧ, ಯಾಕೆ ಇಷ್ಟೊಂದು ಹೇಳ್ತಾ ಇದ್ದಾರೆ ಡಾಕ್ಟ್ರು ಅಂತ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಬಹಳ ಮುಖ್ಯವಾದಂಥ ವಿಷಯ. ನಮ್ಮ ದೇಹದಲ್ಲಿ ಕ್ಯಾಲ್ಶಿಯಂ ಇಂಟೆಸ್ಟೈನ್ ಅಂದರೆ ನಮ್ಮ ಕರಳಿನಲ್ಲಿ ಅಬ್ಸಾರ್ಬ್ ಆಗ್ತದೆ, ನಾವು ತಿನ್ನುವ ಆಹಾರದ ಮೂಲಕ ಒಳಗೆ ಹೋಗಿ. ಇದು ಕ್ಯಾಲ್ಶಿಯಮ್ ಬರೀ ಹಾಲು ಮಾತ್ರ ಅಲ್ಲ, ನಾನು ಹೇಳಿದಾಗೆ ಎಗ್ಗು ಮತ್ತು ವೆಜಿಟೇರಿಯನ್ಸ್ಗೆ ಹೇಗೆ ಸಿಗ್ತದೆ ಹಾಗಾದರೆ, ಆರೆಂಜು, ಬನಾನಾ ಅಂದರೆ ಬಾಳೆಹಣ್ಣು, ಕಿತ್ತಳೆ ಹಣ್ಣು ಇತ್ಯಾದಿ ಕೆಲವು ಹಣ್ಣುಗಳಲ್ಲಿ ಕೂಡ ಕ್ಯಾಲ್ಶಿಯಮ್ ಇರ್ತದೆ. ಸೊ ಹೀಗಾಗಿ ಈ ಕ್ಯಾಲ್ಶಿಯಮ್ಮು ಬೋನ್ ಬೆಳವಣಿಗೆಗೆ ಬೇಕು ಅಂತ ಹೇಳಿದಲ್ವ, ಅದು ಎಲ್ಲಿ ಒಳಗೆ ಹೋಗ್ತದೆ? ಇಂಟೆಸ್ಟೈನ್ನಲ್ಲಿ, ಅಂದರೆ ಸಣ್ಣ ಕರಳಿನಲ್ಲಿ ಅಬ್ಸಾರ್ಬ್ ಆಗ್ತದೆ. ಈ ಅಬ್ಸಾರ್ಬ್ ಆಗಬೇಕಾದ್ರೆ ವಿಟಮಿನ್ ಡಿ ಬೇಕು. ಇದು ಇಂಪಾರ್ಟೆಂಟು. ಕ್ಯಾಲ್ಶಿಯಮ್ ಗೆಟ್ಸ್ ಅಬ್ಸಾರ್ಬ್ಡ್ ಇನ್ ದ ಇಂಟೆಸ್ಟೈನ್ ವಿತ್ ದ ಹೆಲ್ಪ್ ಆಫ್ ವಿಟಮಿನ್ ಡಿ, ಪರ್ಟಿಕ್ಯುಲರ್ಲಿ ವಿಟಮಿನ್ D3. ಹಾಗಾಗಿ ಕ್ಯಾಲ್ಶಿಯಮ್ಗೂ ವಿಟಮಿನ್ ಡಿಗೂ ತುಂಬ ಸಂಬಂಧ ಇದೆ. ಅವು ಒಂದನ್ನು ಬಿಟ್ಟು ಒಂದು ಒಳಗಡೆ ಹೋದರೆ ಏನೂ ಉಪಯೋಗ ಇಲ್ಲ. ಅರ್ಥ ಆಯಿತಾ? ಸೊ ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ಗೆ ವಿಟಮಿನ್ ಡಿ ಬೇಕಾಗ್ತದೆ. ಇದನ್ನು ನಾವು ಕ್ಯಾಲ್ಶಿಯಮ್ಮನ್ನು ಒಂದು ರೆಗ್ಯುಲರ್ ನಿಯಮಿತವಾದಂತಹ ಪ್ರಮಾಣದಲ್ಲಿ ತಗೊಳ್ತಾ ಇರಬೇಕು. ನಿಮಗೆ ಕ್ಯಾಲ್ಶಿಯಮ್ಮು ಕಮ್ಮಿ ಆಗಿದೆ ಅಂತ ಹೇಗೆ ಗೊತ್ತಾಗ್ತದೆ? ಅದು ಸಾಧಾರಣ ಮಟ್ಟಿಗೆ ನಿಮಗೆ ಸುಸ್ತಾಗೋದು, ಹಲ್ಲು ಉಜ್ಜುವಾಗ ನಿಮಗೆ ಗೊತ್ತಾಗುತ್ತೆ. ವಯಸ್ಸಾಗ್ತಾ ಒಂದು ಮಧ್ಯ ವಯಸ್ಸಲ್ಲಿ ಬಂದಾಗಲೇ ಒಂಥರ ಹಲ್ಲು ಅಲ್ಲಾಡೋದು ಇತ್ಯಾದಿ ಶುರುವಾಗುತ್ತೆ. ಅದು ಫಸ್ಟ್ ಲಕ್ಷಣ, ನಮಗೆ ಕ್ಯಾಲ್ಶಿಯಂ ಕಮ್ಮಿ ಆಗ್ತಾ ಇದೆ ಅಂತ ಹೇಳಿಬಿಟ್ಟು. ಸೊ ನೀವು ಡಾಕ್ಟ್ರ ಬಳಿಯಲ್ಲಿ, ನಿಮ್ಮ ಕುಟುಂಬ ವೈದ್ಯರ ಬಳಿ ಹೋಗಿ ಅವರು ನಿಮ್ಮ ರಕ್ತವನ್ನು ಪರೀಕ್ಷೆ ಮಾಡಿ ಅದರಲ್ಲಿ ಕ್ಯಾಲ್ಶಿಯಂ ಎಷ್ಟಿದೆ, ಸಾಕಷ್ಟು ಪ್ರಮಾಣದಲ್ಲಿ ಇದೆಯೇ ಅಂತ ಪರೀಕ್ಷೆ ಮಾಡ್ತಾರೆ. ಅದೇ ರೀತಿಯಲ್ಲಿ ವಿಟಮಿನ್ ಡಿ ಆಸೆ
ಅಂದರೆ ವಿಟಮಿನ್ ಡಿ ಎಷ್ಟಿದೆ ಅಂತ ರಕ್ತದಲ್ಲೇ ಪರೀಕ್ಷೆ ಮಾಡ್ತಾರೆ. ಅದನ್ನು ಪರೀಕ್ಷೆ ಮಾಡಿ ನಿಮಗೆ ಅದು ಕಮ್ಮಿ ಇದ್ದರೆ ಅದಕ್ಕೆ ಸರಿಯಾಗಿ ಅದನ್ನು ಅವರು ನಿಮಗೆ ಔಷಧಿ ಬರ್ಕೊಡ್ತಾರೆ. ಮತ್ತು ಕ್ಯಾಲ್ಶಿಯಂ ಕಮ್ಮಿ ಆದರೆ ಏನು ಕಾಯಿಲೆ ಬರ್ಬೋದು, ಮಕ್ಕಳು ಕುಳ್ಳಗಿರ್ಬೋದು, ಯಾಕಂದರೆ ಮೂಳೆಗಳು ಸಾಕಷ್ಟು ಬೆಳೆಯೋದಿಲ್ಲ. ಮತ್ತು ಬೋನ್ಗಳು ಸಾಫ್ಟ್ ಆಗ್ತದೆ, ಆಸ್ಟಿಯೋಮೆಲೇಷಿಯಾ ಅಂತೀವಿ. ಬೋನ್ಗಳು ಸಾಫ್ಟ್ ಆಗ್ತವೆ. ಬೋನ್ಗಳು ಸಾಫ್ಟಾಗಿ ಕೆಲವು ಮಕ್ಕಳ ಕಾಲು ಒಂದು ಬೋನ್ ಥರ ಬಗ್ಗಿರ್ಬೋದು, ಅದು ನೀ ಇದರ ಹತ್ತಿರ ಸ್ವಲ್ಪ ಬೆಂಡಾಗಿ ಕಾಲು ಕೆಳಗಡೆ ಬೆಂಡಾಗಿ ಬೋನ್ ಒಂದು ಸಾಫ್ಟ್ ಆಗಿರೋದ್ರಿಂದ ಅದು ಸ್ಟ್ರೈಟಾಗಿ ಕಾಲು ನಿಲ್ಲೋದಿಲ್ಲ, ಒಂದು ಸೊಟ್ಟ ಈ ಆಕಾರದಲ್ಲಿ ಇರ್ತದೆ ಕಾಲು. ಸೊ ಆಸ್ಟಿಯೋಮಲೇಷಿಯಾ ಆಗಿಬಿಟ್ಟು ಕಾಲಿನ ಮೂಳೆ ವಕ್ರವಾಗಬಹುದು. ಮಕ್ಕಳಲ್ಲಿ ಇದು ಕಾಣಿಸ್ಕೊಳ್ಳುವುದು ಬಹಳ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ. ತುಂಬ ಬಡವರು ಹಾಲು ತೊಗೊಳ್ಳಿಕ್ಕೂ ಕಷ್ಟ ಆಗೋರು ತುಂಬ ಜನ ಇದ್ದಾರೆ. ನಮಗೆ ಗೊತ್ತಾಗಲ್ಲ, ನಾವು ಸ್ವಲ್ಪ ಮೇಲ್ವರ್ಗದಲ್ಲಿದ್ದೀವಿ, ಆದ್ದರಿಂದ ನಮಗೆ ಅದು ಗೊತ್ತಾಗಲ್ಲ. ಸೊ ಹೀಗಾಗಿ ಹಣ್ಣು ಆರೆಂಜು, ಬನಾನಾ ಆವಾಗಲೇ ಹೇಳಿದ ಹಾಗೆ ಅದರಲ್ಲೆಲ್ಲ ಕ್ಯಾಲ್ಶಿಯಮ್ ಇದೆ. ಸೊ ದಯವಿಟ್ಟು ನೀವು ಇದನ್ನೆಲ್ಲ ಒಳ್ಳೆಯ ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು. ಆಮೇಲೆ ಸನ್ನಿಗೆ ಎಕ್ಸ್ಪೋಸ್ ಆಗಬೇಕು. ಹೀಗೆ ಮಾಡಿದರೆ ನಿಮ್ಮ ದೇಹಕ್ಕೆ ಬೇಕಾದ ಕ್ಯಾಲ್ಶಿಯಮ್ ಇದು ಸಿಗ್ತದೆ. ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಸಿಂಡ್ರೋಮ್ ಯಾವುದು ಬರಲ್ಲ. ಮೂಳೆಗಳು ಗಟ್ಟಿಯಾಗ್ತವೆ, ಹಲ್ಲುಗಳು ಗಟ್ಟಿಯಾಗ್ತವೆ. ಆಮೇಲೆ ಇನ್ನೊಂದು ತಪ್ಪು ಮಾಹಿತಿ ಇದೆ, ಕೆಲವು ಟೂತ್ಪೇಸ್ಟ್ನಲ್ಲಿ ಕ್ಯಾಲ್ಶಿಯಂ ಜಾಸ್ತಿ ಇದೆ, ಅದು ಆ ಪೇಸ್ಟ್ನಲ್ಲೇ ಉಜ್ಜಿ ಅಂತೆಲ್ಲ ಕೆಲವು ಅಡ್ವರ್ಟೈಸ್ಮೆಂಟ್ಗಳು ಬರ್ತವೆ. ಅದು ಸುಳ್ಳು. ಕ್ಯಾಲ್ಶಿಯಂ ಆ ಥರ ಅಬ್ಸಾರ್ಬ್ ಆಗಲ್ಲ. ಪೇಸ್ಟಲ್ಲಿ ನೀವು ತೊಳೆದ ತಕ್ಷಣ ಕ್ಯಾಲ್ಶಿಯಂ ಒಳಗಡೆ ಹೋಗೋದಿಲ್ಲ, ಅದು ಆಹಾರದ ಮೂಲಕನೇ ಒಳಗೆ ಹೋಗೋದು. ಸೊ ಹೀಗಾಗಿ ಅದು ಜಾಹೀರಾತಿಗೆ ಮರಳಾಗಬೇಡಿ ಅಂತ ಒಂದು ವಿಶೇಷವಾಗಿ ನಾನು ಸೂಚನೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಹೀಗೆ ಮನುಷ್ಯನಿಗೆ ಹಲ್ಲು, ಮೂಳೆ, ಜಾಯಿಂಟ್ಗಳು ಇತ್ಯಾದಿಗಳಿಗೆ ಕ್ಯಾಲ್ಶಿಯಂ ಮತ್ತು ವಿಟಮಿನ್ ಡಿ ಅತೀ ಅವಶ್ಯ. ಅದು ಕಮ್ಮಿ ಆದಾಗ ಅದಕ್ಕೆ ಸರಿಯಾಗಿರುವಂಥ ಬೇರೆ ಅದಕ್ಕೆ ಅನುಗುಣವಾಗಿ ಬೇರೆ ಕಾರ್ಯಗಳು ಬರ್ತವೆ ಅಂತ ಹೇಳಿ ನನ್ನ ಇವತ್ತಿನ ಒಂದು ಚಿಕ್ಕ ವಿಷಯ. ಹೇಳಲಿಕ್ಕೆ ತುಂಬ ಉಂಟು, ಬಟ್ ಅದನ್ನು ನಾನು ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ಇದನ್ನು ಅರ್ಥ ಮಾಡಿಕೊಂಡು ನೀವು ನಿಮ್ಮ ಆಹಾರವನ್ನು ಅದಕ್ಕೆ ಸರಿಯಾಗಿ ಯಾವುದರಲ್ಲಿ ಜಾಸ್ತಿ ಇದೆ ಅನ್ನೋದಂತ ತಿಳ್ಕೊಂಡು ಕ್ಯಾಲ್ಶಿಯಮನ್ನು ಜಾಸ್ತಿ ಉಪಯೋಗ ಮಾಡಿ. ವಿಟಮಿನ್ ಡಿ ಮ್ಯಾನುಫ್ಯಾಕ್ಚರ್ ಆಗ್ತದೆ ಸ್ಕಿನ್ ಮೇಲೆ ಸೂರ್ಯಕಿರಣ ಬಿದ್ದಾಗ. ಎರಡೂ ಸೇರಿಸಿ ನಿಮ್ಮ ಮೂಳೆ ಮತ್ತು ದಂತಗಳನ್ನು ಆರೋಗ್ಯಕರವಾಗಿ ಇಟ್ಕೊಳ್ಳಿ ಅಂತ ಹೇಳಿ ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ. ನೀವು ನನಗೆ ಯಾವ ಟಾಪಿಕ್ ನೆಕ್ಸ್ಟ್ ಮಾತಾಡಬೇಕು ಅಂತ ನನಗೆ ಸ್ವಲ್ಪ ಸಲಹೆ ಕೊಡಿ. ನನಗೆ ರನ್ನಿಂಗ್ ಔಟ್ ಆಫ್ ಟಾಪಿಕ್ಸ್ ತುಂಬ ಮಾತಾಡಿದ್ದೀನಿ ಇವತ್ತು. ಹುಡುಕಿ ಕೊನೆಗೆ ತಲೆಗೆ ಇದು ಹೊಳೆಯಿತು. ನೀವು ಲೈಕ್ ಮಾಡೋದು ಒಂದು ಮಾಡಿ, ಶೇರ್ ಮಾಡೋದಲ್ಲದೆ ಮತ್ತೆ ನಾನು ಹೇಳ್ತಾ ಇದ್ದೀನಿ, ಹೆಚ್ಚಿನ ಜನಗಳಿಗೆ ಇದಕ್ಕೆ ಚಂದಾದಾರ ಸಬ್ಸ್ಕ್ರೈಬ್ ಆಗಲಿಕ್ಕೆ ಹೇಳಿ, ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಕ್ಕೆ ಹೇಳಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.